ಚೆನ್ನಾಗಿ ಹೊಡೆದಿದ್ದಾರೆ. ಹಸಿ ಕಸ ಒಣ ಕಸ ಬೇರ್ಪಡಿಸಲು ಕೇಳಿದ್ದಕ್ಕೆ ಯುವಕನ ಆಕ್ರೋಶ. ಬೇಲೂರು ನಗರದ ಪಂಪ್ ಹೌಸ್ ರಸ್ತೆಯಲ್ಲಿ ಬೆಳಗ್ಗೆ ಪುರಸಭೆಯ ಕಸದ ವಾಹನ ನಿಯಮಿತ ಸಂಗ್ರಹಣೆಗೆ ಬಂದಾಗ ಗಂಭೀರ ಘಟನೆ ನಡೆದಿದೆ. ಹಸಿ ಕಸ ಹಾಗೂ ಒಣ ಕಸವನ್ನ ಪ್ರತ್ಯೇಕವಾಗಿ ನೀಡುವಂತೆ ಮನವಿ ಮಾಡಿದ ಪೌರ ಕಾರ್ಮಿಕರ ಮೇಲೆ ಸ್ಥಳೀಯ ನಿವಾಸಿ ಶ್ರೇಯಸ್ ಎಂಬ ಯುವಕ ಹಲ್ಲೆ ನಡೆಸಿದ ಪ್ರಕರಣ ಬೆಳಕಿಗೆ ಬಂದಿದೆ. ಕಸ ನಿರ್ವಹಣೆಯ ನಿಯಮ ಪಾಲನೆಗಾಗಿ ಪೌರ ಕಾರ್ಮಿಕರು ನೀಡಿದ ಸಹಜ ಸಲಹೆಗೆ ಯುವಕ ರೋಷಭರಿತವಾಗಿ ಪ್ರತಿಕ್ರಿಯಿಸಿ ನಿಂದನೀಯ ಶಬ್ದಗಳಿಂದ ಅವಮಾನಿಸಿದ್ದು ಮಾತ್ರವಲ್ಲದೆ ಕೈ ಹಾಕಿ ಮಾರಣಾಂತಿಕ ದಾಳಿ ನಡೆಸಲು ಯತ್ನಿಸಿದ್ದಾನೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಆರೋಗ್ಯ ಅಧಿಕಾರಿ ಲೋಹಿತ್ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಿತಿಯನ್ನ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಯ ಮೇಲೂ ಶ್ರೇಯಸ್ ವಾಗ್ವಾದ ನಡೆಸಿದ್ದಾಗಿ ತಿಳಿದು ಬಂದಿದೆ. ಅನಂತರ ಪುರಸಭಾ ಸದಸ್ಯ ಜಮಾಲುದ್ದೀನ್, ಛಲವಾದಿ ಮಹಾಸಭಾ ಸಂಘದ ಪ್ರಧಾನ ಕಾರ್ಯದರ್ಶಿ ಸತೀಶ್ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದು, ಪ್ರತಿದಿನ ಮಳೆ, ಗಾಳಿ, ಚಳಿ ಎನ್ನದೆ ನಮ್ಮ ನಗರವನ್ನ ಸ್ವಚ್ಛವಾಗಿಡಲು ಶ್ರಮಿಸುವ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡುವುದು ಅತ್ಯಂತ ನಾಚಿಕೆಗೇಡಿನ ಕೃತ್ಯ. ಸಂಬಂಧಪಟ್ಟ ಯುವಕನ ವಿರುದ್ಧ ತಕ್ಷಣ ದೂರು ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಪುರಸಭೆಗೆ ಮನವಿ ಮಾಡಿದರು. ಇದೇ ವೇಳೆ ಘಟನೆಯ ವಿರುದ್ಧ ಪುರಸಭೆಯ ಸರ್ವ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳಾದ ವನಜಾಕ್ಷಿ, ಜೈರಾಮ್, ಹರೀಶ್, ಪುನೀತ್ ಸೇರಿದಂತೆ ಅನೇಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಕೆಲಸಕ್ಕೆ ನ್ಯಾಯ ಮತ್ತು ಭದ್ರತೆ ಒದಗಿಸಬೇಕೆಂಬ ಕೇಳಿಕೊಂಡರು. ಘಟನೆ ಪಂಪ್ ಹೌಸ್ ರಸ್ತೆ ಪ್ರದೇಶದಲ್ಲಿ ಅಸಮಾಧಾನ ಸೃಷ್ಟಿಸಿದ್ದು, ಪೌರ ಕಾರ್ಮಿಕರ ಸುರಕ್ಷತಾ ಸಮಸ್ಯೆ ಮತ್ತೊಮ್ಮೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ನಿರೀಕ್ಷೆ ವ್ಯಕ್ತವಾಗಿದೆ. ಬೆಂಗಳೂರಲ್ಲಿ ಸಹ BMTCಯಿಂದ ಹೇಳಿದ್ದಾರೆ, ಎಲ್ಲರೂ ಡಿವೈಡ್ ಮಾಡಿ ಹಸಿ ಕಸ ಒಣ ಕಸ ಬೇರೆ ಮಾಡಿ, ಅದು ಪ್ಲಾಂಟೇಶನ್ಗೆ ಹೋಗಿ ಹಸಿ ಕಸ ಒಣ ಕಸ ಬೇರೆ ಮಾಡಿ ಹಸಿ ಕಸನ ರಸಗೊಬ್ಬರ ತಯಾರಿ ಮಾಡ್ತಾ ಇದ್ದಾರೆ. ಈಗ ಅದು ಚಾಲ್ತಿಯಲ್ಲಿದೆ ಬೇಲೂರಲ್ಲೂ ಸಹ. ಇದು ಐತಿಹಾಸಿಕ ಪ್ಲೇಸು, ಸಾರ್ವಜನಿಕರ ಪ್ಲೇಸು, ಎಲ್ಲರೂ ಬರ್ತಾರೆ ನೋಡ್ತಾರೆ. ಹಾಗಾದ್ರೂ ಜನರಿಗೆ ಅವರೇಸ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಡ್ಯೂಟಿ ಮಾಡ್ತಾ ಇದ್ದಾರೆ. ಇವರು ಈಗ ಬಂದು ಹಸಿ ಕಸ ಒಣ ಕಸ ಬೇರೆ ಮಾಡಿ ಹಾಕಿ ಅಂದರೆ ಕಾರ್ಮಿಕರ ಮೇಲೆ ಹೊಡೆಯಕ್ಕೆ ಹೋಗ್ತಾರೆ, ಕಾರ್ಮಿಕರ ಮೇಲೆ ಕೇವಲ ನೋಡ್ತಾ ಇದ್ದಾರೆ. ಇದು ಮಾಡಬಾರ್ದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಈಗೆಲ್ಲ ಏನು ಮಾಡ್ತೀಯ ಮಾಡ್ಕೊ ಅಂತ ಹೊಡೆದೇ ಬಿಟ್ಟಿದ್ದಾರೆ ಇವತ್ತು ನಮ್ಮ ಕಾರ್ಮಿಕರಿಗೊಬ್ಬರಿಗೆ. ಹಾಗಾಗಿ ಇದನ್ನ ಹೊಡೆದಿದ್ದಾರೆ, ಕೊಲ್ಪಟ್ಟೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ. ಅದಕ್ಕೆ ಈಗ ಅವರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಏನಿದೆ ಬೇಡ ಮಾತಾಡಿ ಅಂತ ಅಂದಿದ್ದಕ್ಕೆ ಇಲ್ಲ, ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಇದು ಮಾಡ್ತಿದ್ದಾರೆ.